ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್, ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್, ಡಬಲ್ ಆರ್ಡರ್ ರೂಟ್ಸಿಂದ ಸಿಂಗಲ್ ಆರ್ಡರ್ ರೂಟ್ಸ್ ಮುಗಿಸ್ ಆಯಿತು. ಮತ್ತೇನು ನೋಡಿದ್ವಿ ಅಂತಂದರೆ ಸಿಸ್ಟಮ್ಸ್ ನೋಡಾಯಿತು. ಸೊ ಸಿಸ್ಟಮ್ ಅನಾಲಿಸಿಸ್ ಕೂಡ ನೋಡಾಯಿತು. ಸಿಸ್ಟಮ್ ಅನಾಲಿಸಿಸ್ ನೋಡಾಯಿತು. ಸೊ ಈಗೇನಿದೆ ಅಂತಂದರೆ, ಸೊ ವಿತ್ ದ ಹೆಲ್ಪ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಹೌ ಕ್ಯಾನ್ ಐ ಫೈಂಡ್ ದ ವೇ ಆಫ್ ಎಸ್ ಏನಿದೆ ಅಂತಂದರೆ ಡಿಫೈನಿಂಗ್ ದ continuous time system with the help of differential equation. Okay na? ಸರಿ ಆಯಿತು. ಅಂದರೆ ಅರ್ಥ ಏನಂತಂದರೆ, ಫಾರ್ ಎಕ್ಸಾಂಪಲ್ ಅದರೊಂದು ಸಿಸ್ಟಮ್ ಇದೆ. ಓಕೆನಾ? ಎನಿ ಸಿಸ್ಟಮ್, ಎಲ್ ಟಿ ಐ ಸಿಸ್ಟಮ್ ಅಂತ ಹೇಳಲ್ಲ. ಸೊ ನಾನು ಡಿಫ್ರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡಬೇಕು, ನಾನು ಎಲ್ ಟಿ ಐ ಸಿಸ್ಟಮ್ ತೊಗೋತಿಲ್ಲ. ಬಟ್ ನಾನೇನು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡ್ಕೊಂಡು ನಾನೇನು ಸಿಸ್ಟಮ್ನ ಡಿಫೈನ್ ಮಾಡಬೇಕಾದ್ರೆ ನಾನೇನು ಮಾಡ್ತಿದ್ದೆ, ಸಿಸ್ಟಮ್ ಅನಾಲಿಸಿಸಲ್ಲಿ ಡಿಫೈನಿಂಗ್ ಯೂಸಿಂಗ್ ಸಿಸ್ಟಮ್ ಅನಾಲಿಸಿಸ್ ಯೂಸಿಂಗ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡ್ತಿದ್ದೆ. ಇಲ್ಲಿ ಸಿಸ್ಟಮ್ ಅನಾಲಿಸಿಸ್ ಯೂಸಿಂಗ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆಗಿರೋದ್ರಿಂದ ಇಟ್ ಕ್ಯಾನ್ ಬಿ ಎನಿ ಸಿಸ್ಟಮ್. ನಾನು ಎಲ್ ಟಿ ಐ ಸಿಸ್ಟಮ್ ಅಂತಲೇ ತಗೋತಿಲ್ಲ, ಇಟ್ ಕ್ಯಾನ್ ಬಿ ಎನಿ ಸಿಸ್ಟಮ್ ಆಗಿರ್ಬೋದು. ಅಂದರೆ ಎಲ್ ಟಿ ಐ ಸಿಸ್ಟಮ್ ಅಂತೂ ಅಲ್ಲ ಇದು, ಅಂದರೆ ಎಲ್ ಟಿ ಐ ಸಿಸ್ಟಮ್ ಕೂಡ ಆಗಿರ್ಬೋದು. ಬಟ್ ನಾನು ಅದು ಲೀನಿಯರ್ನ ಅಂದರೆ ಪಕ್ಕ ಹೇಳೋಕ್ಕಾಗಲ್ಲ. ಓಕೆನಾ? ಸೊ ಫಾರ್ ಏನಿದೆ, ಎಕ್ಸ್ ಆಫ್ ಟಿ ಇನ್ಪುಟ್ ಕೊಡ್ತೀನಿ, ವೈ ಆಫ್ ಟಿ ಔಟ್ಪುಟ್ ಬರ್ತಿದೆ. ಸೊ ಎಲ್ ಟಿ ಐ ಸಿಸ್ಟಮ್ ಆಗಿದ್ದು ನಾನೇನು ತೊಗೋಬೋದಿತ್ತು, ಇಲ್ಲಿ ಎಚ್ ಆಫ್ ಟಿ ಇಂಪಲ್ಸ್ ರೆಸ್ಪಾನ್ಸ್ ತೊಗೋಬೋದಿತ್ತು. ಬಟ್ ಇಟ್ ಈಸ್ ನಾಟ್ ಅ ಎಲ್ ಟಿ ಐ ಸಿಸ್ಟಮ್ ಆಗಿರೋದ್ರಿಂದ, ಫಾರ್ ಎಕ್ಸಾಂಪಲ್ ವೈ ಆಫ್ ಟಿ ಅಂತಂದರೆ ಏನು ಗುರು, ವೈ ಆಫ್ ಟಿ ಅಂತಂದರೆ ಔಟ್ಪುಟ್ಟು, ಅದೇ ರೀತಿ ಎಕ್ಸ್ ಆಫ್ ಟಿ ಅಂತಂದ್ರೇನು, ಎಕ್ಸ್ ಆಫ್ ಟಿ ಇಸ್ ಅ ಇನ್ಪುಟ್ ಅಂತ ಅರ್ಥ. ಓಕೆನಾ? ಸೊ ವಾಟ್ ಈಸ್ ವೈ ಡ್ಯಾಶ್ ಆಫ್ ಟಿ? ವೈ ಡ್ಯಾಶ್ ಆಫ್ ಟಿ ಅಂತಂದರೆ ಇಟ್ಸ್ ಅ ಡಿರೈವೇಟಿವ್. ಅದೇ ರೀತಿ ಎಕ್ಸ್ ಡ್ಯಾಶ್ ಆಫ್ ಟಿ ಅಂತಂದರೆ ಇದು ಕೂಡ ಡಿರೈವೇಟಿವ್, ಯಾವುದಾದ್ರು ಎಕ್ಸ್ ಇಂದು. ಸೊ ಗೊತ್ತಲ್ಲ? ಸೊ ದೇರ್ಫೋರ್ ಏನಾಯಿತು, ವೈ ಡಬಲ್ ಡ್ಯಾಶ್ ಆಫ್ ಟಿ ಅಂತ ಮತ್ತೆ ಏನು ಡಬಲ್ ಡೆರಿವೇಟಿವ್. ಅದೇ ರೀತಿ ಎಕ್ಸ್ ಡಬಲ್ ಡ್ಯಾಶ್ ಆಫ್ ಟಿ ಅಂತಂದರೆ ಇಟ್ ಈಸ್ ಆಲ್ಸೋ ಡಬಲ್ ಡೆರಿವೇಟಿವ್. ಓಕೆನಾ? ಇಷ್ಟೇ ಕೇಳೋದು ನನಗೆ. ಸೊ ದೇರ್ಫೋರ್ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ, ಸೊ ದೇರ್ಫೋರ್ ಇವಾಗ ಎನಿ ಸಿಸ್ಟಮ್ ಇದೆ ಆಯಿತಾ. ಎನಿ ಸಿಸ್ಟಮ್ನ ನಾನೇನು ಮಾಡಬೇಕು, ಟೈಮ್ ಇನ್ ವೇರಿಯಂಟ್ ಎಲ್ ಟಿ ಐ ಸಿಸ್ಟಮಾಗಿ ನಾನು ಕನ್ವರ್ಟ್ ಮಾಡೋದಿದ್ರೆ ಯಾವ ಥರ ಮಾಡಬೇಕು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ನನ್ನ ಹತ್ರ ಎನಿ ಸಿಸ್ಟಮ್ ಇದೆ, ನಾನು ತೊಗೊಂಡಿರೋದು ಎನಿ ಸಿಸ್ಟಮ್ ತೊಗೊಂಡಿದ್ದೀನಿ ನಾನು. ಓಕೆನಾ? ಅದನ್ನು ನಾನು ಎಲ್ ಟಿ ಐ ಸಿಸ್ಟಮಲ್ಲಿ ನೋಡಬೇಕಂತ ಅಂದರೆ, ಇನ್ ಕೇಸ್ ಐ ವಾಂಟ್ ಟು ಸಿ ಎಲ್ ಟಿ ಐ ಸಿಸ್ಟಮ್, ಇವಾಗ ವೈ ಡ್ಯಾಶ್ ಆಫ್ ಔಟ್ಪುಟ್ ಇದೆಯಲ್ಲ, ವೈ ಡ್ಯಾಶ್ ಆಫ್ ಔಟ್ಪುಟ್ ಅಂತಂದರೆ ಡೆರಿವೇಟಿವ್ ಇದೆಯಲ್ಲ, ಔಟ್ಪುಟ್ ಡೆರಿವೇಟಿವ್ ಇದೆಯಲ್ಲ, ಅದೇನಿದೆ ಅಂತಂದರೆ ಎಕ್ಸ್ ಆಫ್ ಟಿ ಪ್ಲಸ್ ಎಕ್ಸ್ ಡ್ಯಾಶ್ ಆಫ್ ಟಿ ಇದೆ. ಓಕೆನಾ? ಸೊ ಇದರ್ಥ ಏನಿದು, ಸೊ ಇಟ್ ಈಸ್ ಟೈಮ್ ಇನ್ವೇರಿಯಂಟೆ. ಏನಿದು ಕಂಡೀಷನ್ಸ್ ನೆನ್ಪು ಮಾಡ್ಕೊಳ್ಳಿ, ಟೈಮ್ ಇನ್ವೇರಿಯಂಟ್ದು. ಸೊ ಫಾರ್ ಏನು ಟೈಮ್ ಇನ್ವೇರಿಯಂಟಲ್ಲಿ ಏನು ಮಾಡೋಂಗಿಲ್ಲ ನಾವು, ಟಿ ಜೊತೆ ಏನು ಮಾಡೋಂಗಿಲ್ಲ. ಓಕೆನಾ? ಸೊ ನಾನು ಏನು ಬೇಕಾದ್ರೂ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು, ಟೈಮ್ ಡಿಪೆಂಡೆಂಟ್ ಎಕ್ಸ್ ಡ್ಯಾಶ್ ಆಫ್ ಟಿನ ಆ್ಯಡ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಇದೇನಾಗುತ್ತೆ, ಟೈಮ್ ಇನ್ವೇರಿಯಂಟ್ ಆಗುತ್ತೆ. ಬಟ್ ನಾನು ಏನು ಮಾಡೋಂಗಿಲ್ಲ, ಟೀಸ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ, ಟಿ ಕಡ್ಡೆಲ್ಲ ಆಡ್ಸೋಂಗಿಲ್ಲ. ಸೊ ಇಟ್ ಈಸ್ ಏನಾಗುತ್ತೆ, ಇದು ನಾನ್ ಲೀನಿಯರ್ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ವೈ ಡ್ಯಾಶ್ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ಎಕ್ಸ್ ಡ್ಯಾಶ್ ಆಫ್ ಟಿ ಪ್ಲಸ್ ಎಕ್ಸ್ ಡಬಲ್ ಡ್ಯಾಶ್ ಆಫ್ ಟಿ ಅಂತಿದೆ. ಸೊ ಇದೇನಾಗುತ್ತೆ, ಇದು ಕೂಡ ಟೈಮ್ ಇನ್ವೇರಿಯಂಟೇ ಆಗುತ್ತೆ. ಮತ್ತೇನಾಗುತ್ತಿದೆ, ದಿಸ್ ಈಸ್ ನಾನ್ ಲೀನಿಯರ್ ಏನಕ್ಕೆ ಅಂತಂದರೆ ನಾವೇನು ಮಾಡ್ತಿದ್ದೀವಿ, ಒಂದು ಟೈಮ್ ಡಿಪೆಂಡೆಂಟ್ ಮತ್ತು ಎಕ್ಸ್ ಆಫ್ ಟಿನ ಏನು ಮಾಡ್ತಿದ್ದೀವಿ ಮತ್ತೆ ಆ್ಯಡ್ ಮಾಡ್ತಿದ್ದೀವಿ ಅದಕ್ಕೆ. ಸೊ ದೇರ್ಫೋರ್ ನಾನ್ ಲೀನಿಯರ್ ಆಗಿರುತ್ತೆ. ಸೊ ಫೋರ್ ನಾವು ಕಂಡೀಷನ್ಸ್ ಆಲ್ರೆಡಿ ನೋಡಿದ್ದೀವಿ ಅಲ್ಲೆಲ್ಲ. ಸೊ ದೇರ್ಫೋರ್ ಕಂಡೀಷನ್ಸ್ ನಾನು ಮತ್ತೆ ಹೇಳೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಏನಿದೆ, ವೈ ಡಬಲ್ ಡ್ಯಾಶ್ ಆಫ್ ಟಿ ಇಸ್ ಈಕ್ವಲ್ ಟು 3t ಸ್ಕ್ವೇರ್ ವೈ ಆಫ್ ಟಿ ಪ್ಲಸ್ 4 ಇಂಟು ಎಕ್ಸ್ ಡ್ಯಾಶ್ ಆಫ್ ಟಿ. ಓಕೆನಾ? ನಾನು ನೋಡಿದೆ ಎಕ್ಸ್ ಡ್ಯಾಶ್ ಆಫ್ ಟಿಗೆ ನಾನು ಏನು ಮಾಡ್ತಿಲ್ಲ, ಎಕ್ಸ್ ಡ್ಯಾಶ್ ಆಫ್ ಟಿಗೆ ನಾನು ಎಕ್ಸ್ ಆಫ್ ಟಿ ಥರನೇ ಏನೋ ಮಲ್ಟಿಪ್ಲೈ ಮಾಡ್ತಿಲ್ಲ, ಆ್ಯಡ್ ಮಾಡ್ತಿಲ್ಲ. ಸೊ ಫಾರ್ ಇದೇನಾಗುತ್ತೆ, ಇದು ಲೀನಿಯರ್ ಆಗುತ್ತೆ. ಬಟ್ ಇದೇನಿದು ಟೀನ ಏನು ಮಾಡ್ತಿದ್ದೀನಿ, ಟೀನ ಡಿಸ್ಟರ್ಬ್ ಮಾಡ್ತೀನಿ. ಸೊ ಫಾರ್ ಇದು ಏನಾಗುತ್ತೆ, ಟೈಮ್ ವೇರಿಯಂಟ್ ಆಗುತ್ತೆ. ಓಕೆನಾ? ಓಕೆ, ಸೊ ಫಾರ್ ಕಂಡೀಷನ್ಸ್ ಎಲ್ಲ ಗೊತ್ತಿದ್ದಾರೆ, ಹಿಂಗೇನು ಫೈಂಡ್ ಮಾಡೋದು ಅಂತ. ಓಕೆ, ಇವಾಗ ಏನಿದೆ ಅಂತಂದರೆ, ಸೊ ಇವಾಗ ನಾವೇನು ಫೈಂಡ್ ಮಾಡೋಣ. ಸೊ ದೇರ್ಫೋರ್ ಎಲ್ ಟಿ ಐ ಸಿಸ್ಟಮ್ ಡಿಫೈನ್ಡ್ ಬೈ ಡಿಫರೆನ್ಷಿಯಲ್ ಈಕ್ವೇಷನ್.
ಓಕೆನಾ. ಓಕೆನಾ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಕ್ವಶನ್ ಇದೆ, ಸಾರಿ. ಓಕೆನಾದ್ರು ಏನಿದೆ ಅಂತಂದರೆ, ಕ್ವಶನ್ ಏನಿದೆ ಅಂತಂದರೆ, an LTI system is defined by an LTI system is defined by differential equation. So if equation is there, so therefore y double dash of t plus 4 into y dash of t plus 3 into y of t is equal to 6x of t. Find the transfer function. ಏನು ಕಂಡುಹಿಡಬೇಕು ನಾವು? h of s ಕಂಡುಹಿಡಬೇಕು. ಓಕೆನಾ. ಸಿಸ್ಟಮ್ ಏನಿದೆ, ಸಿಸ್ಟಮ್ ಇಸ್ ಸ್ಟೇಬಲ್ ಆ್ಯಂಡ್ ಅದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ. ಸೊ ಇಫರ್ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಇದೇನಾಗಿದೆ, ಈ ಬೈಲ್ಯಾಟ್ರಲಲ್ಲಿ ನೋಡಬೇಕಾದ್ರೆ ಇದು ಬೈಲ್ಯಾಟ್ರಲ್ ಆಗಿರೋದ್ರಿಂದ, ಸೊ ದೇಫರ್ ಇಲ್ಲಿ ಏನು ತೊಗೋತೀವಿ ನಾವು, ಸೊ ದೇಫರ್ ಇನಿಷಿಯಲ್ ಕಂಡೀಷನ್ಸ್ 0 ಒಂದು ನೆಗ್ಲೆಕ್ಟ್ ಮಾಡ್ತೀವಿ ಇನಿಷಿಯಲ್ ಕಂಡೀಷನ್ಸ್ನ. ಸೊ ದೇಫರ್ ಏನಾಗುತ್ತಿದ್ದು y ಡಬಲ್ ಡ್ಯಾಶ್ ಆಫ್ ಟಿ ಏನಾಗುತ್ತೆ, s ಸ್ಕ್ವೇರ್ ಇಂಟು y ಆಫ್ s ಪ್ಲಸ್ ಇನಿಷಿಯಲ್ ಕಂಡೀಷನ್ 0 ಆಗಿರುತ್ತಲ್ಲ, ಇದೇನಾಗುತ್ತೆ 4 ಇಂಟು s ಇಂಟು y ಆಫ್ s ಪ್ಲಸ್ 3 ಇಂಟು y ಆಫ್ s ಇಸ್ ಈಕ್ವಲ್ ಟು 6 ಇಂಟು ಏನಾಗುತ್ತೆ x ಆಫ್ s ಆಗುತ್ತೆ ಅಲ್ವಾ. ಇದೇ ಥರನೇ ಬರೋದು. ಓಕೆ, ಏನಕ್ಕೆ ಅಂತಂದರೆ ಡಿರೈವೇಟಿವ್ ಆಫ್ y ಆಫ್ ಟಿ ಡಿರೈವೇಟಿವ್ ಮಾಡ್ತೀನಿ ಅಂತಂದರೆ ಅದರದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ ಇದೇ ಆಗೋದು. ಸೊ ಲೆಟ್ ಅಸ್ ಸಪ್ರೇಟ್ y ಆಫ್ s ಇಂಟು ಇದೇ ತಾನೇ ಟ್ರಾನ್ಸ್ಫರ್ ಫಂಕ್ಷನ್. ಸೊ ದೇರ್ಫೋರ್ s ಸ್ಕ್ವೇರ್ ಪ್ಲಸ್ 4s ಪ್ಲಸ್ 3 ಇಸ್ ಈಕ್ವಲ್ ಟು 6x ಆಫ್ s ಏನು ಕೇಳಿದ್ದಾರೆ. ಸೊ ದೇರ್ಫೋರ್ y ಆಫ್ s ಡಿವೈಡೆಡ್ ಬೈ x ಆಫ್ s ಅಂತಂದ್ರೆ ಏನು, ಇಟ್ ಈಸ್ ದ ಟ್ರಾನ್ಸ್ಫರ್ ಫಂಕ್ಷನ್. ಏನಾಗುತ್ತೆ 6 x ಆಫ್ ಟಿ ಅಷ್ಟೇ ತಾನೇ ಇದ್ದು 6 ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ 4s ಪ್ಲಸ್ 3. ಓಕೆನಾ. ಓಕೆ ಬಿಡಿ. ಸೊ ಓಕೆ, ಸೊ ದೇರ್ಫೋರ್ ಈಗ ನನಗೆ ಏನು ಕೇಳಿದರೆ, ಸೊ ಲೇಟೆಸ್ಟ್ ಮಾರ್ಕ್ ಏನು ಮಾರ್ಕ್ ಮಾಡೋಣ ಅಂತಂದರೆ ಪೋಲ್ಸ್ ಮಾರ್ಕ್ ಮಾಡೋಣ. ಪೋಲ್ ಏನಿದೆ, ಪೋಲ್ ಕಂಡುಹಿಡಿಯಬೇಕು. ಸೊ ಹೌ ಕ್ಯಾನ್ ಐ ಫೈಂಡ್ ಪೋಲ್? ನಾನು ಹೇಳಿದೆ ಸಮ್ 4 ಬರಬೇಕು, ಪ್ರಾಡಕ್ಟ್ 3 ಬರಬೇಕು ಅಂತಂದ್ರೆ ಏನು, ಸಿಂಪಲ್. ಸೊ ದೇರ್ಫೋರ್ h ಆಫ್ s ಇಸ್ ಈಕ್ವಲ್ ಟು ಸಿಂಪಲ್ ಆಗಿದೆ 6 ಡಿವೈಡೆಡ್ ಬೈ s ಪ್ಲಸ್ 3 ಇಂಟು s ಪ್ಲಸ್ 1 ಆಗುತ್ತೆ ಅಲ್ವಾ. ಸಮ್ 4 ಬರ್ತಿದೆ, ಪ್ರಾಡಕ್ಟ್ 3 ಬರ್ತದೆ. ಸೊ ದೇರ್ಫೋರ್ ಏನಾಗುತ್ತೆ, ಒಂದು -3 ಆಗುತ್ತೆ, ಇನ್ನೊಂದು -1 ಆಗುತ್ತೆ. ಓಕೆನಾ. ಸೊ ಸಿಸ್ಟಮ್ ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ ಏನಾದ್ರು. ಸೊ ದೇರ್ಫೋರ್ ಆರ್ ಒ ಸಿ ಶುಡ್ ಇನ್ಕ್ಲೂಡ್ ಏನಿರಬೇಕು, ROC should include sigma is equal to 0. ಸೊ ದೇರ್ಫೋರ್ ಏನಾಗುತ್ತದು, ಸೊ ದೇರ್ಫೋರ್ ಇಷ್ಟಾಗುತ್ತೆ. ಓಕೆನಾ. ಓಕೆ, ಸೊ ದೇರ್ಫೋರ್ ಇದೇನು, ದಿಸ್ ಇಸ್ ಆಲ್ಸೋ ಕಾಸಲ್. ಓಕೆನಾ, ಕಾಸಲ್ ಆಗಿರುತ್ತೆ. ಓಕೆ, ಸೊ ದೇರ್ಫೋರ್ ನಾನೇನು ಫೈಂಡ್ ಮಾಡ್ತೀನಿ, h ಆಫ್ s is equal to 6 ಡಿವೈಡೆಡ್ ಬೈ ಏನೋ ನಾನು ಡಿಫೈನ್ ಮಾಡಬೇಕಲ್ಲ, h ಆಫ್ s is equal to 6 ಡಿವೈಡೆಡ್ ಬೈ s ಪ್ಲಸ್ 3 ಇಂಟು s ಪ್ಲಸ್ 1. ಸೊ ದೇರ್ಫೋರ್ ಯಾವಾಗ ಡಿಫೈನ್ ಆಗಿರಲ್ಲ, ಡಿಫೈನ್ ಯಾವಾಗ is greater than -1. ಸೊ ದೇರ್ಫೋರ್ ದಿಸ್ ಈಸ್ ದ ಟ್ರಾನ್ಸ್ಫರ್ ಫಂಕ್ಷನ್ನ h ಆಫ್ s. ಇದಲ್ಲ, ಇದು ಟ್ರಾನ್ಸ್ಫರ್ ಫಂಕ್ಷನ್ h ಆಫ್ s, ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟೆಡ್. ಕಂಪ್ಲೀಟ್ ಯಾವಾಗ ಆಗುತ್ತೆ, ನೀನು ಯಾವಾಗ ROC ಫೈಂಡ್ ಮಾಡ್ತೀಯೋ ಆವಾಗ ಕಂಪ್ಲೀಟ್ ಆಗುತ್ತೆ. ಸೊ ಲೆಟ್ ಅಸ್ ಫೈಂಡ್ ದ ಇನ್ಪುಟ್ ಆಫ್ ದ ಸಿಸ್ಟಮ್. ಇನ್ಪುಟ್ ಆಫ್ ದ ಸಿಸ್ಟಮ್ ಏನಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ಏನು ಮಾಡೋಣ, ಲೆಟ್ ದ ಇನ್ಪುಟ್ ಬಿ. ಏನು ಮಾಡೋಣ ಅಂತಂದರೆ ಲೆಟ್ ದ ಇನ್ಪುಟ್ ಬಿ ಎಷ್ಟಿದೆ ಅಂತ ತಗೊಳ್ಳೋಣ. ಇನ್ಪುಟ್ ಬಿ ಸಿಸ್ಟಮ್. ಸೊ ಇನ್ಪುಟ್ ಟು ದ ಸಿಸ್ಟಮ್ ಇಸ್ e to the power of -2t u of t ಅಂತ ತಿಳ್ಕೊಳ್ಳೋಣ. ಓಕೆನಾ. e to the power -2t u of t ಅಂತ ತಿಳ್ಕೊಳ್ಳೋಣ. ಸೊ ಏನಾಗುತ್ತೆ, x ಆಫ್ s ಏನಾಗುತ್ತೆ ಇನ್ಪುಟ್ಟು. ಸೊ ದೇರ್ಫೋರ್ 1 ಡಿವೈಡೆಡ್ ಬೈ s ಪ್ಲಸ್ 2 ಸಿಗ್ಮಾ ಏನಾಗುತ್ತೆ, ಶುಡ್ ಬಿ ಗ್ರೇಟರ್ ದನ್ -2 ಸಿನ್ಸ್ ಇಟ್ ಇಸ್ ಅ ರೆಸಿಪ್ರೋಕಲ್ ಸಿಗ್ನಲ್. ಓಕೆನಾ. ನನಗೇನು ಬೇಕು, y ಆಫ್ s ಬೇಕು. y ಆಫ್ s ಇಸ್ ಈಕ್ವಲ್ ಟು ಏನು, h ಆಫ್ s ಇಂಟು x ಆಫ್ s. x ಆಫ್ s ಏನಿದೆ, ಸೊ ದೇರ್ಫೋರ್ 1 ಡಿವೈಡೆಡ್ ಬೈ s ಪ್ಲಸ್ 2. ಸೊ ಏನಾಗುತ್ತೆ, ಇದು 6 ಡಿವೈಡೆಡ್ ಬೈ 2 ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ, 6 ಡಿವೈಡೆಡ್ ಬೈ s ಪ್ಲಸ್ 1 ಇಂಟು s ಪ್ಲಸ್ 2 ಇಂಟು s ಪ್ಲಸ್ 3. ಸೊ ಫಾರ್ ಕಾಮನ್ ಯಾವುದಿದೆ, ಸೊ ದೇರ್ಫೋರ್ ಕಾಮನ್ ಯಾವುದಿದೆ ಈಸ್ ಗ್ರೇಟರ್ ದೆನ್ -1. ಓಕೆನಾ.
ಕಾಮನ್ ಇದೆ ಅದು ತೊಗೋಬೇಕು. ಯಾಕಂತಂದರೆ ಗ್ರೇಟರ್ ದೆನ್ -2 ಅಂತಂದರೆ -1 ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ದೇರ್ಫೋರ್ ಕಾಮನ್ ಆಗಿದೆ ಗ್ರೇಟರ್ ದೆನ್ -1 ಕಾಮನ್ ಇರೋದ್ರಿಂದ ಗ್ರೇಟರ್ ದೆನ್ -1 ಕಾಮನ್ ಆರಿಸಿ ತಗೋಬೇಕು. ಸೊ ಫ್ರಮ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ನಾನು ಏನು ಮಾಡಬೇಕು, y ಆಫ್ ಟಿ ಕಂಡುಹಿಡಿಯಬೇಕು. y ಆಫ್ ಟಿ ಏನಾಗುತ್ತೆ, ಸೊ C1 C2 ಫೈಂಡ್ ಮಾಡಬೇಕು. ಸೊ C1 C2 ಫೈಂಡ್ ಮಾಡಬೇಕಾ. ಸೊ ದೇರ್ಫೋರ್ ನಾನು ಇದು ಮಾಡಿಲ್ಲ ಅಂತಂದರೆ, ಸೊ ದೇರ್ಫೋರ್ ಸಿನ್ಸ್ ಇಟ್ ಇಸ್ ಏನಾಗಿದೆ, ಸೊ ದೇರ್ಫೋರ್ ಗ್ರೇಟರ್ ದೆನ್ ಇರುತ್ತೆ, ರೈಟ್ ಸೈಡೆಡ್ ಸಿಗ್ನಲ್ ಆಗಿರುತ್ತೆ. ಸೊ ದೇರ್ಫೋರ್ ಸಮ್ C1 ಇಂಟು e ಟು ದಿ ಪವರ್ ಆಫ್ -t u ಆಫ್ t ಪ್ಲಸ್ C2 ಇಂಟು e ಟು ದಿ ಪವರ್ ಆಫ್ -2t u ಆಫ್ t ಪ್ಲಸ್ C3 ಇಂಟು e ಟು ದಿ ಪವರ್ ಆಫ್ -3t u ಆಫ್ t. ಓಕೆನಾ. ಸೊ ನೀವು ಕಂಡುಹಿಡಿಯೋದಾದರೆ ಸೊ ದೇರ್ಫೋರ್ ಏನಾಗುತ್ತೆ ಅಂತಂದರೆ C1 ಫೈಂಡ್ ಮಾಡ್ತೀಯಾ. ಸೊ ದೇರ್ಫೋರ್ ಡೈರೆಕ್ಟಾಗಿ ಫೈಂಡ್ ಅಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಇದು ಫೈಂಡ್ ಮಾಡೋಕ್ಕೆ ಬರಲೇಬೇಕು. ಸೊ ದೇರ್ಫೋರ್ 6/5. ಸೊ 2/6 ಏನಾಗುತ್ತೆ, C1 is equal to 3 into e to the power of -t u of t ಪ್ಲಸ್ C2 ಏನಾಗುತ್ತೆ -1. ಸೊ ದೇರ್ಫೋರ್ ಏನಾಗುತ್ತೆ, ಇದು ಕೂಡ ಏನಾಗುತ್ತೆ, ಇದು ಕೂಡ 3 ಬರುತ್ತೆ ಅನಿಸುತ್ತೆ. ದೇರ್ಫೋರ್ ಎಷ್ಟಾಗುತ್ತೆ ಇದು, -1 into 1. ಸೊ ಐ ಥಿಂಕ್ ಇದು -6 ಬರುತ್ತಾ ಅಂತ ಇದು. ಸೊ ದೇರ್ಫೋರ್ ಏನಾಗುತ್ತದೆ, ಸೊ ದೇರ್ಫೋರ್ -6 ಇಂಟು e ಟು ದಿ ಪವರ್ ಆಫ್ ಮೈನಸ್ ಯಾವುದಕ್ಕೆ 2t u ಆಫ್ t. ನೆಕ್ಸ್ಟ್ C3 ಏನು ಬರುತ್ತೆ ಅಂತಂದರೆ -3 ಹಾಕಿದರೆ -3 -2 -1 ಇಸ್ +2 +3. ಸೊ ದೇರ್ಫೋರ್ ಏನಾಗುತ್ತೆ, ಸೊ y ಆಫ್ ಟಿ ಏನು ಬರ್ತಿದೆ, y ಆಫ್ ಟಿ ಇಷ್ಟು ಬರ್ತಿದೆ. ಓಕೆನಾ. ಏನಿದು ರೈಟ್ ಸೈಡೆಡ್ ಸಿಗ್ನಲ್. ಸೊ ಓಕೆ, ಇದೇನಾಯಿತು ಡಿಫೈನಿಂಗ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಯಿತು. ಸೊ ದೇರ್ಫೋರ್ ಏನು ಮಾಡೋಣ, ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆನಾ. ಸೂಪರ್ ಚೆನ್ನಾಗಿದೆ ಪ್ರಾಬ್ಲಮ್. ಏನಂತೆ ಕ್ವಶನ್ ಏನಿದೆ ಅಂತಂದರೆ, ಇನ್ಪುಟ್ x ಆಫ್ ಟಿ ಆ್ಯಂಡ್ ಔಟ್ಪುಟ್ y ಆಫ್ ಟಿ ಆಫ್ ಎ LTI system are related by differential equation. ಓಕೆನಾ. ಡಿಫರೆನ್ಷಿಯಲ್ ಈಕ್ವೇಷನ್ ರಿಲೇಟೆಡ್ ಯಾವ ಥರ ಅಂತಂದರೆ y ಡಬಲ್ ಡ್ಯಾಶ್ ಆಫ್ ಟಿ ಮೈನಸ್ y ಡ್ಯಾಶ್ ಆಫ್ ಟಿ ಮೈನಸ್ 6y ಆಫ್ ಟಿ is equal to x ಆಫ್ ಟಿ. ಓಕೆನಾ. if the system is neither causal nor stable, the impulse response h of t of the system. ಓಕೆನಾ. ಸೊ ಫಾರ್ ಏನು ಕೊಟ್ಟಿದ್ದಾರೆ, ಸೊ ಅವ್ರು ಏನಾದ್ರು ಕೊಡಲಿ. ಸೊ ನಾನು ಏನು ಮಾಡಬೇಕು, ಡೈರೆಕ್ಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಏನಿದೆ, ಸೊ ಫಾರ್ s² y ಆಫ್ s ಮೈನಸ್ s ಇಂಟು y ಆಫ್ s ಮೈನಸ್ 6 ಇಂಟು y ಆಫ್ s ಏನಾಗುತ್ತೆ, ಇದು s ಇಂಟು y ಆಫ್ s 6 ಇಂಟು y ಆಫ್ s ಇಸ್ ಈಕ್ವಲ್ ಟು x ಆಫ್ s. ಸೊ ಫಾರ್ ಕಾಮನ್ ತೆಗಿದ್ದೀನಿ ಅಂತಂದರೆ ಏನಾಗುತ್ತೆ, y ಆಫ್ s ಇಂಟು s² ಮೈನಸ್ s ಮೈನಸ್ 6 ಇಸ್ ಈಕ್ವಲ್ ಟು x ಆಫ್ s. ಕರೆಕ್ಟಾ. ಸೊ ಫಾರ್ y ಆಫ್ s ಡಿವೈಡೆಡ್ ಬೈ x ಆಫ್ s ಅಂತಂದ್ರೆ ಏನು, ಇಟ್ ಈಸ್ h ಆಫ್ s ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ s² ಮೈನಸ್ s ಮೈನಸ್ 6. ಓಕೆನಾ. h ಆಫ್ s ಏನು ಮಾಡ್ತಾರೆ ನನಗೆ, h ಆಫ್ s ಇದು ಬಂತು. ಸೊ ಫಾರ್ ಈಗ ಏನು ಮಾಡಬೇಕು, ಫೈಂಡಿಂಗ್ ದ ರೂಟ್ಸ್ ಫೈಂಡ್ ಮಾಡಬೇಕು ಇದಕ್ಕೆ. ಸೊ ಏನು ಬರಬೇಕು, ಸಮ್ ಮೈನಸ್ ಎಸ್ ಅಲ್ವಾ ಇದು, ಸರ್ ಇದು ಎಸ್ ಇದೆ ಸರ್, 5 ಅಂತೆ, ದಿಸ್ ಇಸ್ ಎಸ್ -1. ಸೊ ಸಮ್ -1 ಬಂದು ಪ್ರಾಡಕ್ಟ್ ಏನು ಬರಬೇಕು, -6 ಬರಬೇಕು. ಏನಾಗುತ್ತೆ, ಸೊ ದೇರ್ಫೋರ್ ಏನಾಗುತ್ತೆ ಇದು, ಸೊ ದೇರ್ಫೋರ್ h ಆಫ್ s ಕ್ಯಾನ್ ಬಿ ರಿಟರ್ನ್ ಆಸ್, ಸೊ ದೇರ್ಫೋರ್ 1 ಡಿವೈಡೆಡ್ ಬೈ s ಮೈನಸ್ 3 ಇಂಟು s ಪ್ಲಸ್ 2. ಕರೆಕ್ಟಾ. s² ಮೈನಸ್ 2 ಮೈನಸ್ 6 ಮೈನಸ್ 3s 2s. ಸೊ ದೇರ್ಫೋರ್ ಮೈನಸ್ s ಏನು ಬರುತ್ತೆ, s ಮೈನಸ್ 3 ಇಂಟು s ಪ್ಲಸ್ 2 ಬರುತ್ತೆ. ಸೊ ದೇರ್ಫೋರ್ ಓಕೆ. ಸೊ ದೇರ್ಫೋರ್ ಸಿಗ್ಮಾ ಏನಾಗುತ್ತೆ, ಸಿಗ್ಮಾ ಈಸ್, ಸೊ ದೇರ್ಫೋರ್ ಫಸ್ಟ್ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಪೋಲ್ಸ್ನ ಮಾರ್ಕ್ ಮಾಡಬೇಕು. ಪೋಲ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ರು, ಸೊ ದೇರ್ಫೋರ್ -3 ಇದೆ. ಸೊ ದೇರ್ಫೋರ್ ಸಾರಿ s ಮೈನಸ್ 3 ಪ್ಲಸ್ 2 ಅಲ್ಲ. ಸೊ ದೇರ್ಫೋರ್ ಏನಾಗುತ್ತೆ,
-2 ಇದೇನಿದೆ ಮತ್ತು +3 ಇದೆ. ನಾನೇನು ಹೇಳಿದೆ ಸ್ವಲ್ಪ ವರ್ಟಿಕಲ್ ಏನಾಗುತ್ತೆ ಅಂತ ಹೇಳಿದೆ. ಸೊ ಏನು ಕೊಟ್ಟಿದ್ದಾರೆ ಸಿಸ್ಟಮ್ ಈಸ್ ನೈದರ್ ಏನು ಕೊಟ್ಟಿದ್ದಾರೆ ನಮಗೆ ಕ್ವಶನಲ್ಲಿ ಸಿಸ್ಟಮ್ ಈಸ್ ನೈದರ್ ಕಾಸಲ್ ನಾರ್ ದ ಸ್ಟೇಬಲ್. ಓಕೆನಾ, ಸ್ಟೇಬಲ್ ಆಗಿರ್ಬೇಕಂತಂದ್ರೆ ಏನೋ, ಸೊ ದೇರ್ಫೋರ್ ನಮಗೆ ಗೊತ್ತಿದೆ. ಸೊ ದೇರ್ಫೋರ್ ಈ ಪಾರ್ಟಲ್ಲಿ ಏನಾಗಿರುತ್ತೆ ಸಿಸ್ಟಮ್, ಈ ಪಾರ್ಟಲ್ಲಿ ಕಾಸಲ್ ಆಗಿರುತ್ತೆ, ಆಲ್ಸೋ ಏನಾಗಿರುತ್ತೆ ಇದು ಅನ್ಸ್ಟೇಬಲ್, ಬಿಕಾಸ್ ಇಲ್ಲಿ 0 ಇಲ್ಲಿದೆ, 0 ಇಲ್ಲಿದೆ. ಓಕೆನಾ, ಸೊ ಏನಾಗಿರ್ತಿದ್ದು ದಿಸ್ ಈಸ್ ಅನ್ಸ್ಟೇಬಲ್. ಸೊ ದೇರ್ಫೋರ್ ನಾನು ಈ ರೀಜನ್ನ ತಗೊಳಕ್ಕೆ ಈಗ ಈ ರೀಜನ್ ತಗೊಳಕ್ಕೆ ಬರಲ್ಲ. ಸೆಂಟರ್ ರೀಜನ್ ತೊಗೊಂಡ್ರೆ ಏನಾಗುತ್ತೆ ಕಾಸಲ್ ಆಗಿದೆ, ಬಟ್ ಏನಾಗಿದೆ ಸ್ಟೇಬಲ್ ಪವರ್ ಆಗ್ತದೆ. ಇಲ್ಲೇನಾಗುತ್ತೆ ದಿಸ್ ಈಸ್ ಇಲ್ಲೇನಾಗುತ್ತೆ ಕಾಸಲ್ ಅಂತೂ ಅಲ್ಲ, ದಿಸ್ ಈಸ್ ನಾಟ್ ಎ ಕಾಸಲ್. ಏನಾಗುತ್ತೆ ದಿಸ್ ಈಸ್ ಆ್ಯಂಟಿ ಕಾಸಲ್, ಇಯರ್ ವಿಲ್ ಆ್ಯಂಟಿ ಕಾಸಲ್ ಆ್ಯಂಡ್ ಏನಾಗುತ್ತೆ ದಿಸ್ ಈಸ್ ಅನ್ಸ್ಟೇಬಲ್ ಇಯರ್. ಸೊ ನಾನೇನು ಮಾಡ್ಬೋದು ಇದು ಚೂಸ್ ಮಾಡ್ಬೋದು. ನನಗೆ ಆ್ಯಂಟಿ ಕಾಸಲಿಗೆ ಏನು ಕೊಟ್ಟಿಲ್ಲ, ಸೊ ದೇರ್ಫೋರ್ ನಾನೇನು ಮಾಡ್ಬೋದು ದಿಸ್ ಈಸ್ ಅನ್ಸ್ಟೇಬಲ್ ಅಲ್ವಾ. ಸೊ ಸಿಗ್ಮಾ ಶುಡ್ ಬಿ ಏನಾಗಿರಬೇಕು, ಸೊ ಫಾರ್ h of 1 divided by s minus 3 into s plus 2, sigma should be less than -2. ಓಕೆನಾ, ಸಿಗ್ಮಾ ಶುಡ್ ಬಿ ಲೆಸ್ ದೆನ್ -2 ಆಗಿರಬೇಕು. ಸೊ ಏನು ಮಾಡೋಣ, ಸೊ ದೇರ್ಫೋರ್ C1 C2 ಕಂಡಿದೆ. ಸೊ ದೇರ್ಫೋರ್ ಲೆಟ್ C1 is equal to C1 ಏನು ಸಿಗುತ್ತೆ ನನಗೆ, ಸೊ s minus 3 into ಸುಮ್ಮನೆ ಹಾಕಿ ಕ್ಯಾಲ್ಕುಲೇಷನ್ ಸ್ಟೆಪ್ ಸ್ಕಿಪ್ ಮಾಡೋಣ. s minus 3 into s plus 2 s is equal to 3 ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗಿ. ಸೊ ದೇರ್ಫೋರ್ C1 is equal to 1/5 ಆಗುತ್ತೆ. C1 is equal to 1/5. ಸೊ ಫಾರ್ ನೆಕ್ಸ್ಟ್ ಏನಾಗುತ್ತೆ C2 is equal to ಅದೇ ರೀತಿ ಏನಾಗ್ತೀನಿ ನಾನು -2 ಹಾಕಿದ್ರೆ, ಸೊ ದೇರ್ಫೋರ್ -5, ಸೊ ದೇರ್ಫೋರ್ -1/5 ಆಗುತ್ತೆ. ಓಕೆನಾ, ಸೊ ದೇರ್ಫೋರ್ h of t ಸಿಗ್ನಲ್ ಏನು ಬರುತ್ತೆ, h of t ಏನಾಗಿದೆ ಲೆಫ್ಟ್ ಸೈಡ್ ಸಿಗ್ನಲ್ ಆಗಿದೆ. ಎರಡು ಕಡೆ ಅಂದರೆ ಲೆಫ್ಟ್ ಸೈಡೆಡ್ ಸಿಗ್ನಲ್, ಇದಕ್ಕೂ ಲೆಫ್ಟ್ ಸೈಡೆಡ್ ಇದೆ, ಇದಕ್ಕೂ ಲೆಫ್ಟ್ ಸೈಡೆಡ್ ಇರೋದ್ರಿಂದ ಬೋತ್ ವಿಲ್ ಬಿಕಮ್ ಲೆಫ್ಟ್ ಸೈಡೆಡ್ ಸಿಗ್ನಲ್. ಸೊ ನಾನು ಹೇಗೆ ಬರೀಬೋದು, ಫಸ್ಟ್ ಒಂದು C1 ಏನಿದೆ 1/5 e to the power of C1 ಯಾವುದಕ್ಕೆ ಅಂತಂದರೆ s minus 3ಗೆ. ಸೊ ದೇರ್ಫೋರ್ ಮೈನಸ್, ಸೊ ಪ್ಲಸ್ ಅಲ್ವಾ, ಸಾರಿ -3t ಮೇಲೆ ತಪ್ಪು ಬರ್ದೀನಿ ನಾನು ಯಾವ್ದಾರು, ಮೈನಸ್ ಯಾಕೆ ಬರ್ದೀನಿ ಬರೋ ನಾನು, ಶಿಫ್ಟಿಂಗ್ ಇನ್ ಎಸ್ ಡೊಮೈನ್ ಗೋಸ್ ವಿತ್ ದ ಅಪೋಸಿಟ್ ಸೈನ್, ಕರೆಕ್ಟ್ ಅಲ್ವಾ, ಸಾರಿ ಕರೆಕ್ಟ್ ಅಂದರೆ ಕರೆಕ್ಟ್ ಬಂದಿದೆ ಇಲ್ಲಿ, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತೀನಿ. ಸೊ ಶಿಫ್ಟಿಂಗ್ ಇನ್ ಎಸ್ ಡೊಮೈನ್ ಗೋಸ್ ವಿತ್ ದ ಅಪೋಸಿಟ್ ಸೈಡ್. ಇಲ್ಲಿ +1 ಇದೆ ಅಂತಂದರೆ ಇಲ್ಲಿ -1 ಬರುತ್ತೆ. ಓಕೆ ಸರಿ, ಇದೆ ನಾನು ಬರ್ತಿರೋದು. ಸೊ ಫಾರ್ ಇಲ್ಲಿ ಏನಾಗುತ್ತೆ s minus 3 ಇದೆ. ಸೊ ಫಾರ್ ಏನಾಗುತ್ತೆ ಶಿಫ್ಟಿಂಗ್ ಇನ್ ಎಸ್ ಡೊಮೈನ್ ಗೋಸ್ ವಿತ್ ದ ಅಪೋಸಿಟ್ ಸೈನ್ ಏನಾಗುತ್ತೆ s plus 3t ಆಗುತ್ತೆ. ಓಕೆನಾ, s plus 3t. ಸೊ ಫಾರ್ ಏನಾಗುತ್ತೆ ಇದು u of t -1/5 into the power of -2t u of t. u of -t ಏನೋ ಬಂದಿರೋದು ನಿಮಗೆ, u of -t. ಸೊ therefore ಏನಾಗುತ್ತೆ, ದಿಸ್ ವಿಲ್ ಬಿ ದ ಆನ್ಸರ್. ಸೊ ಏನಾಗುತ್ತೆ ಗುರು, ಸಿನ್ಸ್ ಲೆಫ್ಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಏನು ಹಾಕ್ಬೇಕು ನಾನು, h of t is equal to ಇದೇನಿದೆ ಪ್ಲಸ್ ಇದೆ. ಸೊ ಫಾರ್ ಏನಾಗುತ್ತೆ ಒಂದು ಮೈನಸ್ ಏನು ಆ್ಯಡ್ ಆಗುತ್ತೆ, e to the power of -t e to the power of ಏನಿದೆ ಗೋಸ್ ವಿತ್ ಅಪೋಸಿಟ್ ಸೈನ್ ಏನಾಗುತ್ತೆ 3t u of -t. ಇದು ಮೈನಸ್ ಆಫ್ ಮೈನಸ್ ಏನಾಗುತ್ತೆ +1/5 e to the power of -2t u of -t. ಸೊ therefore this will be the correct answer. ಓಕೆನಾ, ಓಕೆ. ಸೊ ಫಾರ್ ನೆಕ್ಸ್ಟ್ ಏನಿದೆ, ಸೊ therefore ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ therefore let us see the next problem. ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ therefore ಇನ್ನೊಂದು ಪ್ರಾಬ್ಲಮ್ ಹೇಳ್ತಿದೆ, ಕ್ವಶನ್ ಏನಿದೆ, ಸೊ therefore consider LTI system for which input and output is as like this ಇದೆ. ಸೊ therefore d square y of t. ಸೊ
ಫಾರ್ ವೈ ಡಬಲ್ ಡ್ಯಾಶ್ ಈ ಥರನೇ ಕೊಡಬೇಕಂತಿಲ್ಲ, ಈ ಥರನೂ ಕೊಡ್ಬೋದು. ಡಿ ಸ್ಕ್ವೇರ್ ವೈ ಆಫ್ ಟಿ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಮೈನಸ್ ಡಿ ವೈ ಆಫ್ ಟಿ ಡಿವೈಡೆಡ್ ಬೈ ಡಿ ಟಿ ಮೈನಸ್ 2y ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಇದೆ ಓಕೆನಾ. ಸೊ ಫೈಂಡ್ ದ ಎಚ್ ಆಫ್ ಟಿ. ಸೊ ದೇರ್ಫೋರ್ ಏನು ಕೇಳಿದ್ದಾರೆ, ಫೈಂಡ್ ಎಚ್ ಆಫ್ ಟಿ ಫಾರ್ ಫಸ್ಟ್ ಒನ್ ಏನು, ಸಿಸ್ಟಮ್ ಇಸ್ ಸ್ಟೇಬಲ್, ಸೆಕೆಂಡ್ ಒನ್ ಏನು, ಸಿಸ್ಟಮ್ ಇಸ್ ಕಾಸಲ್, ಥರ್ಡ್ ಒನ್ ಏನಿದೆ, neither causal neither stable, neither causal nor stable. ಸೊ ಬೇಗ ಬರ್ಕೊಂಡು ಹೋಗೋದು. ಸೊ ದೇರ್ಫೋರ್ ಏನು ಹೇಳಿದೆ ನಾನು, ಸೊ ಫೋರ್ ಇದು ಏನು, ದಿಸ್ ಇಸ್ ವೈ ಡಬಲ್ ಡ್ಯಾಶ್ ಆಫ್ ಟಿ. ಸೊ ದೇರ್ಫೋರ್ ವೈ ಡಬಲ್ ಡ್ಯಾಶ್ ಆಫ್ ಟಿ ಮೈನಸ್ ವೈ ಡ್ಯಾಶ್ ಆಫ್ ಟಿ ಮೈನಸ್ 2y ಆಫ್ ಟಿ ಇಸ್ ಈಕ್ವಲ್ ಟು ಏನಿದೆ, ಎಕ್ಸ್ ಆಫ್ ಟಿನೇ ಇದೆ ಓಕೆನಾ. ಸೊ ಫೋರ್ ಹೇಗೆ ಬರುತ್ತೆ, ಎಸ್ ಸ್ಕ್ವೇರ್ ವೈ ಆಫ್ ಎಸ್ minus s into y of s, therefore minus 2 into y of s is equal to x of s. ಏನಾಗುತ್ತೆ, y of s divided by x of s which is equal to h of s is equal to 1 divided by s square minus s minus 2, s square minus s minus 2. ಸೊ ಫರ್ ಈಗ ಏನು ಹೇಳಿದ್ದಾರೆ, ಸೊ ಫೈಂಡ್ ದ ರೂಟ್ಸ್ ಆಫ್ ದಿಸ್, ಇದರದ್ದು ರೂಟ್ಸ್ ಫೈಂಡ್ ಮಾಡಿ. ಗೊತ್ತಾಗಿಲ್ವಾ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಹಾಕ್ಬಿಟ್ಟು ಏನು ಮಾಡಿದ್ರು, ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಸೊ ದೇರ್ಫೋರ್ ಇಲ್ಲಿ ಏನು ಸಮ್ ಏನು ಬರಬೇಕು, ಸಮ್ -1 ಬರಬೇಕು, ಪ್ರಾಡಕ್ಟ್ ಏನು ಬರಬೇಕು, -2 ಬರಬೇಕು. ಸಮ್ -1 ಪ್ರಾಡಕ್ಟ್ ಮೈನಸ್ ಅಂತಂದರೆ -2 + 1 ಆಗಿರುತ್ತೆ ಓಕೆನಾ. ಏನಾಗಿರುತ್ತೆ, -2 + 1. ಸೊ ದೇರ್ಫೋರ್ ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು 1 divided by s minus 1 into s minus 2 into s plus 1 ಕರೆಕ್ಟಾಗಿ, s minus 2 into s plus 1 ಆಗುತ್ತೆ. ಸೊ ಇದು ಎಚ್ ಆಫ್ ಎಸ್ ಆಗುತ್ತೆ. ಸೊ ದೇರ್ಫೋರ್ ನನಗೆ ಏನು ಕೇಳಿದ್ದಾರೆ, ಸೊ ದೇರ್ಫೋರ್ ಪೋಲ್ಸ್ ಮಾರ್ಕ್ ಏನು ಮಾರ್ಕ್ ಮಾಡು, ಪೋಲ್ಸ್ ಮಾರ್ಕ್ ಮಾಡು. ಏನಿದೆ ಪೋಲ್ಸು, ಗುರು -1 + 2 ಇದೆ ಗುರು ಓಕೆನಾ. ಸೊ ಫಸ್ಟ್ ಕೇಸ್ ಏನು ಹೇಳಿದ್ದಾರೆ, ಫಸ್ಟ್ ಕೇಸ್ ದ ಸಿಸ್ಟಮ್ ಇಸ್ ಸ್ಟೇಬಲ್. ಫಸ್ಟ್ ಕೇಸ್ ಏನು, ಸಿಸ್ಟಮ್ ಇಸ್ ಸ್ಟೇಬಲ್. ಸಿಸ್ಟಮ್ ಸ್ಟೇಬಲ್ ಆಗಿರಬೇಕಂತಂದರೆ ಆರ್ ಒ ಸಿ ಟು ಕನ್ಸಿಡರ್ 0. ಸೊ ದೇರ್ಫೋರ್ ಏನಾಗುತ್ತೆ ಆ ರೀಜನ್, ಸೊ ದೇರ್ಫೋರ್ ಫಸ್ಟ್ ಕೇಸಿಗೆ ರೀಜನ್ ಇದಾಗುತ್ತೆ ಓಕೆನಾ. ಅಂತಂದರೆ -1ಗೆ ಏನಾಗುತ್ತೆ, ಫಾರ್ -1 ಇಟ್ ಇಸ್ ರೈಟ್ ಸೈಡೆಡ್ ಸಿಗ್ನಲ್, ಫಾರ್ +2 ಅಂತಂದರೆ ಇದಕ್ಕೆ ಇದು ಲೆಫ್ಟ್ ಸೈಡೆಡ್ ಸಿಗ್ನಲ್, ಇದಕ್ಕೆ ರೈಟ್ ಸೈಡೆಡ್ ಸಿಗ್ನಲ್. ಸೊ ದೇರ್ಫೋರ್ ಎಚ್ ಆಫ್ ಟಿ ಏನಾಗುತ್ತೆ, ಎಚ್ ಆಫ್ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕಂಡುಹಿಡಬೇಕಲ್ಲ, C1 C2 ಕಂಡುಹಿಡಿದಿರೋಣ ಫಸ್ಟು. ಸೊ ದೇರ್ಫೋರ್ ಇಲ್ಲಿ C1 ಇಸ್ ಈಕ್ವಲ್ ಟು ಏನಾಗುತ್ತೆ, C1 ಅಂತಂದರೆ ಫಾರ್ s minus 2 ಕಂಡುಹಿಡಿಯೋಣ. C1 ಲೆಟಸ್ ಟೇಕ್ s minus 2 C1 ಅಂತ ಮಾಡೋಣ. s minus 2 ಕ್ಯಾನ್ಸಲ್ ಆಗಿ 2 ಹಾಕಿದ್ರೆ 1/3. ಸೊ ದೇರ್ಫೋರ್ C1 ಏನು ಬರ್ತಿದೆ, 1/3 ಬರ್ತಿದೆ, ಚೆಕ್ ಮಾಡ್ಕೊಳ್ಳಿ. C2 ಇಸ್ ಈಕ್ವಲ್ ಟು ಏನಾಗುತ್ತೆ, -1 ಹಾಕಿದ್ರೆ 1. ಸೊ ದೇರ್ಫೋರ್ ಏನಾಗುತ್ತೆ, ಇದು -1/3 ಬರ್ತಿದೆ C2. ಯಾವುದು, C1 ಇಸ್ ಈಕ್ವಲ್ ಟು 1/3, C2 ಇಸ್ ಈಕ್ವಲ್ ಟು -1. ಸೊ ನಾನು ಎಚ್ ಆಫ್ ಟಿ ಹೇಗೆ ಬರ್ತೀನಿ, ಎಚ್ ಆಫ್ ಟಿ ಇಸ್ ಈಕ್ವಲ್ ಟು ಏನು ಬರ್ತೀನಿ. ಸೊ ದೇರ್ಫೋರ್ ಸಿನ್ಸ್ ಇಟ್ ಇಸ್ ಯಾವುದಕ್ಕೆ ಇದು, ಸೊ C1 ಯಾವುದಕ್ಕೆ 2ಗೆ, C1 ಯಾವುದಕ್ಕೆ 2ಗೆ. ಸೊ ಏನಾಗುತ್ತೆ, ಇಟ್ ಇಸ್ ಲೆಫ್ಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ -1/3 e ಟು ದಿ ಪವರ್ ಆಫ್ ಗೋಸ್ ವಿತ್ ಏನು. ಸೊ ದೇರ್ಫೋರ್ ಇಲ್ಲಿ ಏನು ಗೋಸ್ ವಿತ್ ದ ಅಪೋಸಿಟ್ ಸೈನ್ ಅಂತಂದರೆ 2t u ಆಫ್ -t. ಅದೇನಾಗುತ್ತೆ, ಸೇಮ್ ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದು, ಅದು ಹೆಂಗಿದೆ ಹಂಗೆ ಬರುತ್ತೆ, e ಟು ದಿ ಪವರ್ ಆಫ್ t u ಆಫ್ +t ಓಕೆನಾ. ಇದು ಯಾವುದಕ್ಕೆ, ಫಾರ್ ಸಿಸ್ಟಮ್ ಸ್ಟೇಬಲ್. ಫಸ್ಟ್ ಕಂಡೀಷನ್, ಸಿಸ್ಟಮ್ ಇಸ್ ಸ್ಟೇಬಲ್ ಓಕೆನಾ. ಓಕೆ, ಇದು ಯಾವುದು, ಸೊ ದೇರ್ಫೋರ್ ದಿಸ್ ಇಸ್ ಫಾರ್ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಕಂಡೀಷನ್ ಕೊಟ್ಟಿದ್ದಾರೆ, ಸಿಸ್ಟಮ್ ಇಸ್ ಕಾಸಲ್. ಸಿಸ್ಟಮ್ ಇಸ್ ಕಾಸಲ್ ಯಾವಾಗ, ವೆನ್ ರೈಟ್ ಮೋಸ್ಟಿಂದ ರೈಟಿಗೆ. ಸೊ ದೇರ್ಫೋರ್ ಈ ಕಡೆ ಇದ್ದಾಗ ಸಿಸ್ಟಮ್ ಏನಾಗುತ್ತೆ, ಸಿಸ್ಟಮ್ ಇಸ್ ರೈಟ್ ಮೋಸ್ಟ್ ಇದ್ದಾಗ ಸಿಸ್ಟಮ್ ಇಸ್ ಕಾಸಲ್ ಆ್ಯಂಡ್ ಇಟ್ ಶುಡ್ ಬಿ ರೈಟ್ ಸೈಡೆಡ್ ಸಿಗ್ನಲ್. ಎರಡಕ್ಕೂ ರೈಟ್ ಸೈಡೆಡ್ ಸಿಗ್ನಲ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಫಾರ್ ಸೆಕೆಂಡ್ ಕಂಡೀಷನ್. ಏನಾಗುತ್ತೆ ಅಂತಂದರೆ ಎರಡು ಕೂಡ ಏನಾಗುತ್ತೆ, ಇದು ಫಸ್ಟ್ ಒನ್ನಿಗೆ. ಸೊ ದೇರ್ಫೋರ್ ಸೆಕೆಂಡ್ ಒನ್ನಿಗೆ ಸಿಸ್ಟಮ್ ಇಸ್ ಕಾಸಲ್. ಸಿಸ್ಟಮ್ ಇಸ್ ಕಾಸಲ್ ಅಂತಂದರೆ ಎರಡು ಕೂಡ ರೈಟ್ ಸೈಡೆಡ್ ಸಿಗ್ನಲ್ ಇರೋದ್ರಿಂದ ಇದೇನಾಗುತ್ತೆ, ಇದು ಪಾಸಿಟಿವ್ ಆಗುತ್ತೆ, e ಟು ದಿ ಪವರ್ ಆಫ್ 2t u ಆಫ್ t. ಇದು ಕೂಡ ಏನಿದೆ, ಇದು ಆ್ಯಸ್ ಇಟ್ ಈಸ್ ಇರುತ್ತೆ, 1/3 e ಟು ದಿ ಪವರ್ ಆಫ್ t u ಆಫ್ t ಓಕೆನಾ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾರೆ, ಸಿಸ್ಟಮ್ ಇಸ್ ನೆಕ್ಸ್ಟ್ ಏನು ಹೇಳಿದ್ದಾರೆ, ಸಿಸ್ಟಮ್ ಈಸ್ ನೈದರ್ ಕಾಸಲ್ ನೈದರ್ ಸ್ಟೇಬಲ್ ಅಂತ. ಸೊ ದೇರ್ಫೋರ್ ಈ ರೀಜನ್ ಇದೆ, ಈ ಜಸ್ಟ್ ಒಂದು ಕಾನ್ಸೆಪ್ಟ್ ನೋಡಿ ಅದು ನೋಡಿ. ಸೊ ದೇರ್ಫೋರ್ ಇದೇನಿದೆ, ಸೊ ದೇರ್ಫೋರ್ ದಿಸ್ ಇಸ್ ಥರ್ಡ್ ಒನ್.
ಎರಡಕ್ಕೂ ಲೆಫ್ಟ್ ಸೈಡ್ ಆಗಿರೋದ್ರಿಂದ ಸೊ ಫೋರ್ -1/3 e to the power of 2t u of -t. ಸೊ +1/3 e to the power of t u of -t. ಓಕೆನಾ? ಇದು ಅದಕ್ಕೆ ನೈದರ್ ಸ್ಟೇಬಲ್ ನಾರ್ ಕಾಸಲ್ ಇದೆ. ಓಕೆನಾ? ಓಕೆ ನೋಡಿ. ಸೊ ಓಕೆನಾ ಗುರು?